ನಮ್ಮಲ್ಲೆಲ್ಲ ಸಾರು ಕಂಬಳಕ್ಕೆ ಹೋಗುವ ಎರುಗಳಿಗೆ ಮಾಡಿ ಕೊಡ್ತಾರೆ. ಇದು ಒಂಥರ ತುಂಬಾ ಬಚ್ಚಿದೆ. ಇದು ಎರು ದಪ್ಪ ಮಾಡ್ಲಿಕ್ಕೆ ಎರು ವೀಕ್ನೆಸ್ ಆಗಿದೆ ಎರುಗೆ. ನೋಡಿ ಎಣ್ಣೆಗಾಯಿ ಹೇಗೆ ಆಗಿದೆ ಅಂತ. ಹುರುಳಿ ಸಾರು ಮಾಡಿದ್ದೇನೆ. ಸೊ ಹುರುಳಿ ಸಾರು ಅವಳಿಗೆ ಇಷ್ಟ ಅಂತ, ಅವಳ ಫೇವ್ರೆಟ್ ಇದು. ನಿಮ್ಮಲ್ಲಿ ಯಾರಿಗೆಲ್ಲ ಹುರುಳಿ ಸಾರು ಇಷ್ಟ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಮಜ್ಜಿಗೆ, ಅವಳಿಗೆ ಕುಡಿಲಿಕ್ಕೆ ಮಜ್ಜಿಗೆನೂ ಇಷ್ಟ ಅವಳಿಗೆ. ಇದು ನಾನು ಬಾಟ್ಲಲ್ಲಿ ತುಂಬಿಸಿಟ್ಟಿದ್ದೇನೆ, ಇಲ್ಲಿ ಏನು ಇರಲಿಲ್ಲ ಕೊಂಡೋಗ್ಲಿಕ್ಕೆ, ಅದಕ್ಕೆ. ಆಮೇಲೆ ಇದೊಂದು ಸೀಕ್ರೆಟ್ ಸ್ಪೆಷಲ್ ಐಟಮ್. ಇದಕ್ಕೆ ಕಸದಿಂದ ರಸ ಅಂತ ಹೇಳ್ತೇವೆ. ಕಸದಿಂದ ರಸ ಅಂದರೆ ಬೆಳಿಗ್ಗೆ ನಾನು ಚಟ್ನಿ ಮಾಡಿದ್ದೆ ದೋಸೆಗೆ. ಸೊ ಚಟ್ನಿ ಉಳ್ಕೊಂಡಿತ್ತು, ಅದನ್ನು ವೇಸ್ಟ್ ಯಾಕೆ ಮಾಡೋದು ಹೇಳಿ ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಕೊಚ್ಚಿ ಸಣ್ಣ ಸಣ್ಣದು ಇದಕ್ಕೆ ಹಾಕಿದ್ದೇನೆ. ಸೊ ಇದೊಂದು ಕಸದಿಂದ ರಸ ಚಟ್ನಿ. ಇದು ಊಟಕ್ಕೆ ಸೂಪರ್ ಆಗ್ತದೆ. ನೀವು ಹಾಗೆ ಚಟ್ನಿ ಉಳ್ಕೊಂಡ್ರೆ ಬಿಸಾಡಬೇಡಿ, ಈ ಥರ ಟ್ರೈ ಮಾಡಿ ನೋಡಿ. ಈಗ ಬಿಸಿ ಬಿಸಿ ಬೆಳ್ತಿಗೆ ಅಕ್ಕಿ ಅನ್ನ. ಅವಳಿಗೆ ಬೆಳ್ತಿಗೆ ಅಕ್ಕಿ ಅನ್ನ ಅಂದರೆ ತುಂಬ ಇಷ್ಟ, ಅದಕ್ಕೆ ಇವತ್ತು ಅವಳಿಗೆ ಇಷ್ಟದೆಲ್ಲ ಮಾಡಿದ್ದೇನೆ. ಡಬ್ಬ ರೆಡಿಯಾಗಿದೆ, ಇನ್ನು ಹೊರಡ್ತೇನೆ, ಬನ್ನಿ ನನ್ನ ಜೊತೆ. ಇವತ್ತು ಸ್ಪೆಷಲ್ ನೋಡಿ ಫ್ರೆಂಡ್ಸ್, ಹಾಗೂ ಇಷ್ಟೆಲ್ಲ ಸ್ಪೆಷಲ್ ಐಟಮ್ ತೊಂಡೆಕಾಯಿಯ ಒಂದು ಪಲ್ಯ. ನೀವು ಯಾಕೆ ಇದನ್ನ ಮಾತ್ರ ತಿಂತಾ ಇದ್ದೀರಿ? ನಾವು ಸಾತ್ವಿಕ ಜೀವನ. ಇದು ಸಸ್ಯಾಹಾರಿ ತಿನ್ನುವ ಪ್ರಾಣಿಗಳು. ಸಸ್ಯಾಹಾರಿ ಮಾತ್ರ ಅಲ್ಲ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನದ, ಹೀಗೆ ಹೇಳುವ, ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನದ ಸಸ್ಯಾಹಾರಿ ಪ್ರಾಣಿಗಳು. ನಮ್ಮನ್ನು ನೋಡಿದ್ರೆ ಗೊತ್ತಾಗಲ್ಲ. ಇಲ್ಲಿ ನೋಡಿ ಶಾಂತಿ ಅಕ್ಕ ಎಷ್ಟೆಷ್ಟು ಚೆನ್ನಾಗಿರೋ ಐಟಮ್ಸ್ ಎಲ್ಲ ಮಾಡಿ ಏನೆಲ್ಲ ಇದೆ. ನಾನು ಕುತ್ಕೊಳ್ತೇನೆ ಫಸ್ಟ್ ಅಲ್ಲ. ಕುತ್ಕೋ. ಸ್ಕೂಲಲ್ಲಿ ಈಗ ಟಿಫಿನ್ ತಂದು ಕೊಡ್ತಿದ್ರೆ ಅದೇ ಫೀಲ್ ಆಗ್ತದೆ. ನಾನು ಚಂದ ಬರ್ಬೇಕಾ? ನಾನು ಚಂದ ಇಲ್ಲ, ಅದೇ ಚಂದ ಬರ್ಬೇಕಾ? ಆಯ್ತಪ್ಪ, ನೀನೊಂದು ಚಂದ, ನಿನ್ನದೊಂದು ಚಂದ. ನೀ ಅಡ್ಜಸ್ಟ್ ನಡ್ಕೊಂಡಿಲ್ಲ. ಇದೆಂತ ನಿಂದು? ಇದು ನನ್ನದು. ಕೈ ಹಾಕಿದ್ಲು. ಕೈ ಹಾಕಿದಲ್ಲ, ಎಂತ ಪುಳಿಚಟ್ ಸಾರು ಅಂತ ನೀವು? ಪುಳಿಚಟ್ ಸಾರು ಅಲ್ಲವಾ, ಕುಳಿತ ಸಾರು. ಕುಳಿತ ಅಂತ ಕೊಂಕಣಿಯಲ್ಲಿ ಹೇಳೋದು. ನಮ್ಮಲ್ಲೆಲ್ಲ ಸಾರು ಕಂಬಳಕ್ಕೆ ಹೋಗುವ ಎರುಗಳಿಗೆ ಮಾಡಿ ಕೊಡ್ತಾರೆ. ಇದು ಒಂಥರ ತುಂಬಾ ಬಚ್ಚಿದೆ. ಇದು ಎರು ದಪ್ಪ ಮಾಡ್ಲಿಕ್ಕೆ ಎರು ವೀಕ್ನೆಸ್ ಆಗಿದೆ ಎರುಗೆ. ಸಾಕ, ನೀವು ಹಾಕೊಳ್ಳಿ. ಇದೆಂತ ಹೇಳು? ಇದು ಕಸದಿಂದ ರಸ. ಹೀಗೆ ಈಗ ಇದು ಕಸದಿಂದ ರಸ ಹೇಳ್ತಾರೆ ಇದಕ್ಕೆ. ಇದಕ್ಕೆ ಸ್ಪೂನ್ ಹಾಕೋದಲ್ಲ? ಹಾಕ್ಬೋದು, ಕೈ ಒಂದು ಹಾಕ್ಲಿಕ್ಕಿಲ್ಲ ಅಷ್ಟೇ. ಆಗ ಗೊತ್ತಿರೋದು ಕೈ. ಇದು ಬೆಳಿಗ್ಗೆ ದೋಸೆಗೆ ಚಟ್ನಿ ಮಾಡಿದಾಯ್ತಾ? ಇದರಲ್ಲಿ ಇದು ತಿನ್ಬೋದಿತ್ತು, ಆದ್ರೆ ಇದರಲ್ಲಿ ಈರುಳ್ಳಿ ಹಾಕಿದೆ. ಇದು ನೋಡಿ, ಇವತ್ತಿದು ಕಿಂಗ್ ಆಯ್ತಾ? ಇದು ಇದು ಸಕ್ಕದಾಗಿರ್ತದೆ. ಇದು ಇದ್ರೆ ಚಿಕನ್ ಬೇಡ, ಮಟನ್ ಬೇಡ. ಓ ನೆತ್ತ ಎಣ್ಣೆಗಾಯಿ ನೀವೇ ಹಾಕ್ತೇನೆ ಸ್ಪೂನ್. ಇನ್ನೊಂದು ಎರಡು ತಂದಿದ್ದಲ್ಲ ನಾ. ಓಕೆ ಓಕೆ, ನಂಗೆ ತಿನ್ಲಿಕ್ಕಿಲ್ಲ ಅಷ್ಟು ಮಾಡಿ. ಬೇರೆ ಹಾಕಿದ್ರಲ್ಲ ನೀವು. ಯಾಕೆ ನಿಮ್ಗೆ ತಿನ್ಲಿಕ್ಕಿಲ್ಲ? ಅವರು ಡಯಾಬಿಟಿಕ್. ನಂಗೆ ತಿನ್ಲಿಕ್ಕಿಲ್ಲ. ಶುಗರ್ ಜಾಸ್ತಿ ಆಗುದಿಲ್ಲ. ಅಲ್ಲ ಅಲ್ಲ, ಅದಕ್ಕೆಲ್ಲ ನಂಗೆ ಬೋನ್ ಇದೆ ಅಂತದ ಪ್ರಾಬ್ಲಮ್ ಇದೆ. ನೀವು ಮಂಡೆ ಬಿಸಿ ಮಾಡಬೇಡಿ. ಪ್ರಾಣ ವೈದ್ಯ ಮಂಗಳೂರಲ್ಲಿ ಓಪನ್ ಆಗ್ತಾ ಉಂಟು, ಅಲ್ಲಿಗೆ ಬನ್ನಿ. ನಾನು ಡಯಾಬಿಟಿಸ್ ಎಲ್ಲ ರಿವರ್ಸ್ ಮಾಡ್ತೇನೆ. ಆಮೇಲೆ ನೀವು ಜಿಲೇಬಿ ಸ್ವೀಟ್ ಎಲ್ಲ ತಿನ್ನಿ. ಇಲ್ಲ, ಡಯಾಬಿಟಿಕ್ ರಿವರ್ಸಲ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಮಂಗಳೂರಲ್ಲಿ ಇನ್ನೂ ಚಂದ ಮಾಡ್ತೇವೆ. ಇವರು ಪ್ರಾಣ ವೈದ್ಯ ಆಂಟಿ. ಯಾರ ಆಂಟಿ? ಮಾಡುದು ಮಾತ್ರ, ತಿನ್ಲಿಕ್ಕಿಲ್ಲ, ನೋಡ್ಲಿಕ್ಕಷ್ಟೇ. ಇವರೆಂತ ಒದ್ದಾಡುದು? ಊಟ ಮಾಡ್ಬೇಕು, ಅದನ್ನು ಓಪನ್ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕು. ನನಗೆ ಬ್ರಿಂಜಾಲ್ ಆಗುದಿಲ್ಲ, ಆದ್ರೆ ಸಹ ಇದೊಂದು ಮಾಡುವಾಗ ಉಂಟಲ್ಲ. ಎಂತ ಐ ಲವ್ ಯು ಎಲ್ಲ ಹೇಳ್ಬೇಕು. ಐ ಲವ್ ಯು. ಓವರ್ ಆಕ್ಟಿಂಗ್ 10 ರೂಪಾಯಿ